ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನು ಅವತ್ತು ಗುರ್ಲಾಪುರದಲ್ಲಿ ನಾವು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತೆಲ್ಲ ನನ್ನ ರೈತ ದೇವರುಗಳ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥ ಸಂದರ್ಭ ಏನು ಈಗಾಗಲೇ DCC ಬ್ಯಾಂಕ್ ನಾವು ಭಾಳಷ್ಟು ಗಂಭೀರವಾಗಿ ಎಕರೆಗೆ 1 ಲಕ್ಷ ರೂಪಾಯಿ ಕೊಡಲೇಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಕೊಡಿಸಲೇಬೇಕು. ಯಾಕಂದ್ರೆ ವೆಚ್ಚ ನಮ್ಮ 4 ಪಟ್ಟು ಜಾಸ್ತಿಯಾಗಿ ಮತ್ತು ಎಕರೆಗೆ 2 ಲಕ್ಷ ರೂಪಾಯಿ ಕಬ್ಬು ಬೆಳೆಯೋಕೆ ಖರ್ಚು ಬರುತ್ತವೆ. ಬರೀ ಉಳ್ಳಾಗಡ್ಡಿ ಬೆಳೆಯೋಕೆ ಎಕರೆಗೆ 1 ಲಕ್ಷ ರೂಪಾಯಿ ಕರಾತಿ. ನಿಮಗೆ ಊಟ ಹಾಕೋಕ್ಕಾಗಿ ನೀವು 40,000 ನಮ್ಮ ಬೆಳೆ ಸಾಲಂಗಿಲ್ಲ. ಎಕರೆಗೆ 1 ಲಕ್ಷ ರೂಪಾಯಿ ನೀವು ಬಡ್ಡಿ ಸಹಿತ 0% ಬಡ್ಡಿಲೇ ಅದು 10 ಎಕರೆ ಇದ್ರು 10 ಲಕ್ಷ ಕೊಡ್ರಿ, 20 ಎಕರೆ ಇದ್ರು 20 ಲಕ್ಷ ಕೊಡ್ರಿ ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ನೇತೃತ್ವದ ಹೋರಾಟ ಮಾಡಬೇಕಂತೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಪ್ರಾರಂಭ ಆಗೈತಿ. ಹೋರಾಟನ ನಾವು ಯಾವಾಗಲೂ ಹಿಂಪಡಿತಕ್ಕಂಥ ಸಂದರ್ಭ ಇಲ್ಲ. ಇಡೀ ನಾಡಿನ ರೈತರಿಗೆಲ್ಲ ಒಳ್ಳೆಯದಾಗೋದು. ಸುಮಾರು 2.5-3 ಕೋಟಿ ಎಕರೆ ಜಮೀನ ರೈತರಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಸಿಗೋದತ್ತೆ. ಬೆಳಗಾವಿ ಕೆಲವು ಜಿಲ್ಲೆ ಸೀಮಿತವಾಗಿ ಹೋರಾಟ ಮಾಡ್ರೆ ಅದು ಯಶಸ್ವಿಯಾದಿ ಹಿಡಿಯಂಗಿಲ್ಲ. ನಾವು ಗುರ್ಲಾಪುರದಾಗ ಇಲ್ಲಿ ಗುರುಗಳ ನೇತೃತ್ವದಾಗ ಪಾದಯಾತ್ರೆ ಹೊಂಟು ಅಂದ್ರೆ ಇಲ್ಲೇ 1 ಲಕ್ಷ ಜನ ಸೇರ್ಬೇಕು. ಅಲ್ಲಿ ಹೋಗಿ ಕೊಡ್ದು ಒಂದು 10-20 ಲಕ್ಷ ಜನ ರೈತರು ಸೇರ್ಬೇಕು ಅಂತ ತಯಾರಿ ಮಾಡತ್ತು. ಯಾವ ರೀತಿ ಮಾಡಬೇಕು ಏನು ಎಲ್ಲ ಜಿಲ್ಲೆ ಒಳಗೆ ಕೂಡ ಈಗ ಡಿಸ್ಕಷನ್ ಪ್ರಾರಂಭ ಆಗೈತಿ. ಎಲ್ಲ ರೈತ ದೇವರುಗಳು ಕೂಡ ತಾವು ಒಕ್ಕಟ್ಟಾಗ್ರಿ. ಮತ್ತು DCC ಬ್ಯಾಂಕಿನಾಗ ಈಗಾಗಲೇ ಡೈರೆಕ್ಟ್ರುಗಳು ಮೊನ್ನೆನ ಅಧಿಕಾರ ಬಂದಿರತಕ್ಕಂಥ ಡೈರೆಕ್ಟ್ರು ಕೆಲವು ಇಲ್ಲಿ ನಿಪ್ಪಾಣಿ ಮತ್ತು ರಾಯಬಾಗ, ಚಿಕ್ಕೋಡಿ, ಈ ಖಾನಾಪುರ ಒಂದು 3-4 ತಾಲೂಕಿನಾಗ ತಾವೇನೋ ಡೈರೆಕ್ಟ್ರುಗಳು ಆದವ್ರು ರಾಜಕಾರಣ ಮಾಡತ್ತಿರತ್ತ. ಈಗಾಗಲೇ ಸಾಕಷ್ಟು ಕೋಟಿ ಗಂಟಲೆ ರೊಕ್ಕ ಸ್ಯಾಂಕ್ಷನ್ ಆದರೂ ಅವ್ರು ರೊಕ್ಕ ಕೊಡೋದು ಬೇಡ ಅಂತೇಳಿ ರಾಜಕಾರಣ ಮಾಡತ್ತೀರಿ. ಇದು DCC ಬ್ಯಾಂಕ ನಿಮ್ಮ ವೈಯಕ್ತಿಕ ಅಲ್ಲ, ನನ್ನ ರೈತ ದೇವರುಗಳದ್ದು DCC ಬ್ಯಾಂಕ್ ಐತಿ. ದಯವಿಟ್ಟು ತಾರತಮ್ಯ ಮಾಡ್ರ. ತಕ್ಷಣ ಅವ್ರಿಗೆ ಏನಾರು 4-5-6 ದಿವಸನಾಗ ನೀವು ಕೊಡದಿರ ಇದ್ರ ಸಂಬಂಧ ಗುರುಗಳ ನೇತೃತ್ವದಾಗ ನಾವೆಲ್ಲ ಸಾವಿರಾರು ಜನ ಬಂದು DCC ಬ್ಯಾಂಕ್ ಕೀಲಿ ಹಾಕಿ ಇವರು ರೈತ ವಿರೋಧಿಗಳಂತೆ ಹೇಳ್ಬೇಕಾಕತಿ. ತಕ್ಷಣ ತಾವ ಆ ರೈತರಿಗೆ ಹಣ ಮುಡಿಸ್ತಕ್ಕಂಥದ್ದು ಮಾಡ್ಬೇಕು. ಏನು ಇವಾಗ ಸಾಂಕ್ಷನ್ ಆಗೈತಿ 60 ಲಕ್ಷ 50 ಲಕ್ಷ ಹಿಂಗೆಲ್ಲ ತಾಲೂಕದಾಗ ರೊಕ್ಕ ಇಟ್ಕೊಂಡಿರಿ. ನೀವೀಗ ಡೈರೆಕ್ಟ್ರುಗಳು ಅಲ್ಲಿ ರಾಜಕಾರಣ ಮಾಡತ್ತೀರಿ, ನನಗೆ ಓಟ್ ಹಾಕಿಲ್ಲ ಅಂತೇಳಿ ಇವತ್ತು ರೊಕ್ಕ ಕೊಡಕ್ಕೆ ತಯಾರಿಲ್ಲ. ನೀವು ಈ ಉಡಾಪೆತನ ತಕ್ಷಣ ನೀವೆಲ್ಲ ಡೈರೆಕ್ಟ್ರುಗಳು ಬಿಟ್ಟು ಇದು DCC ಬ್ಯಾಂಕ ರೈತರ ಬ್ಯಾಂಕ, ಇದು ನಾವು ರೈತರ ಸಮಾನವಾಗಿ ಹೋಗ್ಬೇಕು ಅನ್ನೋವಂಥ ಯೋಚನೆ ಇಟ್ಕೋರಿ. DCC ಬ್ಯಾಂಕ್ ಹೋರಾಟನೇ ಎಂದು ತಕ್ಕೊಳ್ಳಂಗಿಲ್ಲ. 1 ಲಕ್ಷ ರೂಪಾಯಿ ಕೊಡುವವರಿಗೆ ಈ ಚಿಂತನೆ ಮಂಥನೆ ಇರೋದು. ಕೊನೆಗೆ ಹೋರಾಟ ಆಕತಿ. ಮಾರ್ಚ್ ಎಂಡ್ದಾಗ ಮಾರ್ಚ್ದಾಗ ಬಜೆಟ್ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಅವರ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ತಾವು ಇದ್ರೊಳಗೆ ಚೆಲ್ಲಾಟ ಆಡಬೇಡ್ರಿ. ಎಕರೆಕ್ಕೆ 0% ಬಡ್ಡಿಲೇ 1 ಲಕ್ಷ ರೂಪಾಯಿ ಕೊಟ್ರಿಪ್ಪ ಅಂತಂದ್ರೆ ಅದು ಕೂಡ ತಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಈ ಗಟ್ಟಿ ನಿರ್ಧಾರನ ರಾಜ್ಯದ ಮುಖ್ಯಮಂತ್ರಿ ಅವರು ತಗೋಬೇಕು. ಸರ್ಕಾರದಾಗಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ತಕ್ಷಣ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಶೇಂಗಾ ಬೆಳೆಗಾರ 12,000 ರೂಪಾಯಿ ಶೇಂಗಾ ಇದ್ದದ್ದ 8 ದಿವಸದಿಂದ ಬರೀ 6,000 ರೂಪಾಯಿ ಬಂದೈತಿ. ಎಲ್ಲ ವ್ಯಾಪಾರಸ್ಥರು ಕೂಡಿ ಮೋಸ ಮಾಡ್ಯಾರ. ಅದಕ್ಕಾಗಿ ಇದಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಕೃಷಿ ಮಂತ್ರಿ ಅವರು ಇರ್ಬೋದು, ತಕ್ಷಣ ಕ್ರಮ ತಗೊಂಡು ಅದು 12,000 ರೂಪಾಯಿ ಆಗಲೇಬೇಕು. ಇಲ್ಲ ಅಂದ್ರೆ ಲಕ್ಷಾಂತರ ಜನ ಶೇಂಗಾ ಬೆಳೀತಕ್ಕಂಥ ನನ್ನ ರೈತ ದೇವರುಗಳು ಬೀದಿಗೆ ಬರ್ತಾರೆ. ಅವರು ಬೀದಿಗೆ ಬಂದ್ರೆ ನಾವು ಯಾರೂ ಸುಮ್ಕೊಂಡಿಲ್ಲ. ರಾಜ್ಯದ ರೈತರು ನಾವು ಬೀದಿಗೆ ಬಂದ ನಿಮ್ಮನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಕತಿ. ಮತ್ತು ವಿದ್ಯುತ್ ಎಸ್ಕಾಮ್ ಇರ್ಬೋದು, ಬೆಸ್ಕಾಮ್ ಇರಲಿ, ವಿದ್ಯುತ್ ಮಂತ್ರಿಯವರಿಗೆ ಎಸ್ಕಾಮ್ MD ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ತಾವು 50 ರೂಪಾಯಿ ಏನು ಸರ್ಕಾರದಿಂದ ನೀವು ಹಣ ತುಂಬ್ಕೊಂಡ ಈಗಾಗಲೇ ಅದಕ್ಕೆ ನೀವು ಏನು ಮಾಡಿರಿ, ಆಧಾರ್ ನಂಬರ್ ಕೊಟ್ಟಿದ್ರಿ, ಮುಗಿದು ಅದಕ್ಕೆ 10,000 ರೂಪಾಯಿ ಡಿಪಾಸಿಟ್ ತುಂಬ್ರಿ, HBಗೆ ಇಂತಿಷ್ಟು ತುಂಬ್ರಿ ಅಂತೇಳಿ ಇದನ್ನ ನಾಟಕ ಮಾಡಿ ತಾವ ಇದನ್ನೆಲ್ಲ ಏನೇನು ರೊಕ್ಕ ತುಂಬತಕ್ಕಂಥ ಸುಲಿಗೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ತಕ್ಷಣ ಬಂದ್ ಮಾಡ್ಬೇಕು. ಯಾಕಂತಂದ್ರೆ ನೀವು 50 ರೂಪಾಯಿ ತುಂಬ ಅಂದರೆ ನಮಗೇನು ಫ್ರೀಯಾಗಿ ಸ್ಯಾಂಕ್ಷನ್ ಹಾಕವತ್ತೇಳಿ ತೊಗೊಂಡು ಈಗ ಕೋಟ್ಯಾಂತರ ಮೋಟ್ರುಗಳು ನಮ್ಮ ತೊಗೊಂಡಿದ್ದಕ್ಕೆ ಅವ ಮೋಟ್ರ್ ಚಾಲೋ ಇಲ್ಲ. ನೀವು ಹಗಲಿ 12 ತಾಸು ಕೊಟ್ಟಿರಪ್ಪ ಅಂದ್ರೆ ನಾವು ಒಂದೇ ಮೋಟ್ರ್ ಮೇಲೆ ನೀರು ಹಾಸ್ತು. ನೀವು ಹಗಲಿ 3 ತಾಸು 5 ತಾಸು ವಿದ್ಯುತ್ ಕೊಡೋದ್ರಿಂದ 4 ಮೋಟ್ರ್ ಹಾಕಿ ಹೊಡಿಯತ್ತು. ಅದಕ್ಕೆ ಕಾರ್ ನಾವಲ್ಲ, ನೀವು ಅದ್ರಿ. ನಾವು ನಿಮಗೆ ದುಡ್ದು ಅನ್ನ ಹಾಕಿ ಮೋಟ್ರ್ ಚಾಲೋ ಮಾಡತ್ತು. ಆ ಮೋಟ್ರ್ ಚಾಲೋ ಮಾಡಿ ಬಂಗಾರ ಬಿಡೋದಿಲ್ಲ, ಅದು ಹೊರಗೆ ನೀರು ಬಿಡ್ತೈತಿ, ಅದನ್ನು ಭೂಮಿಗೆ ಹಾಸ್ತು, ಊಟ ಬರ್ತೈತಿ, ಊಟ ಹಾಕತ್ತು. ಅದಕ್ಕಾಗಿ ದಯವಿಟ್ಟು ಯಾರು ವಿದ್ಯುತ್ ಇಲಾಖೆಯವರು ಎಸ್ಕಾಮ್ MD ಅವರು ಏನಾರೇ ರೈತರು ವೈರ್ ಕಟ್ ಮಾಡಿರಪ್ಪ ಅಂದ್ರೆ ನಾವು ನಿಮ್ಮನ್ನು ಕಟ್ ಮಾಡಬೇಕಂತ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ.